ಈಶ್ವರಪ್ಪ ಅವರು ಈಗ ನೋಡಿ ನಮ್ಮ ಡೆಸ್ಕ್ ಹುಡುಗರು ಕೂಡ ನಿಮಗೆ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದಾರೆ. ಪವನ್ ಈಗ ಪ್ರಶ್ನೆ ಮಾಡ್ತಾರೆ. ಸರ್ ನಮಸ್ತೆ. ನೀವು ನಾನು ಒಳ್ಳೇನಪ್ಪ, ಎದುರ್ಕೋಬೇಡ. ಹನುಮೇಶ್ ಸರ್, ನೀವು ಅವಾಗಲೇ ಹೇಳಿದ್ರಿ ಹಿಂದುತ್ವನೇ ನಮ್ಮ ಜೀವಾಳ ಮತ್ತು ಕೆಲವೊಂದು ತುಳಿತೀನಿ ಅಂತೆಲ್ಲ ಪ್ರಶ್ನೆ ಎಲ್ಲ ಬಳಸಿದ್ರಿ ನೀವು ಅವಾಗಲೇ. ಅಂದರೆ ಸೆಕ್ಯುಲರಿಸಮ್ ಅನ್ನೋದು ಇಂಡಿಯಾದಲ್ಲಿ ನೆಹರು ಕಾಲದಿಂದನೂ ಬಂದಿದೆ, ಇಂದಿರಾ ಗಾಂಧಿ ಕಾಲದಲ್ಲೂ ಇತ್ತು, ನರಸಿಂಹರಾವ್ ಕಾಲದಲ್ಲೂ ಇತ್ತು, ಸೊ ಈವನ್ ಮೋದಿ ಕಾಲದಲ್ಲೂ ಇದೆ. ಸೊ ನೀವು ಹೇಳ್ತಿದ್ದೀರಾ ನನಗೆ ಒಂದೇ ಒಂದು ಮುಸ್ಲಿಂ ವೋಟ್ ಬೇಕಾಗಿಲ್ಲ ಅಂತ ಹಿಂದೇನೂ ಕೂಡ ಹೇಳಿದ್ರಿ. ಸೊ ಮುಸ್ಲಿಂ ವೋಟ್ ಇಲ್ಲದೇ ನಾನು ಗೆಲ್ತೀನಿ ಅಂತ ಹೇಳಿದ್ರಿ. ಬಟ್ ನಿಮ್ಮ ಜಾತ್ಯತೀತತೆಗೂ ಕಾಂಗ್ರೆಸ್ ಸೆಕ್ಯುಲರಿಸಮ್ಗೂ ಬಟ್ ಮೋದಿ ಸೆಕ್ಯುಲರಿಸಮ್ಗೂ ತುಂಬ ವ್ಯತ್ಯಾಸ ಇದೆ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೋದಿಯವರು ಅಂದರೆ ಲೈಕ್ ಕಟ್ಟಾರ್ ಮುಸ್ಲಿಂ ಕಂಟ್ರಿನಲ್ಲೂ ಕೂಡ ಹಿಂದೂ ದೇವಸ್ಥಾನವನ್ನು ಕಟ್ಟಿ ಅಲ್ಲೇ ಉದ್ಘಾಟನೆ ಮಾಡಿದ್ದಾರೆ. ಅವ್ರು ಮಸೀದಿಗೆ ಹೋಗ್ತಾರೆ, ಡೆಲ್ಲಿಯಲ್ಲೂ ಕೂಡ ಮಸೀದಿಗೆ ಹೋಗಿದ್ದರು. ಸೊ ಅವರು ಮೋದಿನ ಪ್ರೀತಿ ಅಣ್ಣ ಅಂತ ಕರೀತಾರೆ, ಬಟ್ ಟ್ವಿಟರಲ್ಲೂ ಕೂಡ ಅವ್ರನ್ನ ಒಪ್ಕೊತಾರೆ. ಅದು ಅಲ್ಲದೆ ಅಂದರೆ ಬಿಗಿದಪ್ಪಿಕೊಂಡು ಕೂಡ ಒಂದು ಜಗತ್ತಿಗೆ ಸಂದೇಶ ಕೊಡ್ತಾರೆ. ಬಟ್ ನೀವು ನೋಡಿದ್ರೆ ನನಗೆ ಮುಸ್ಲಿಂ ಓಟ್ಗಳು ಬೇಡ, ಹಿಂದುತ್ವವೇ ಜೀವಾಳ ಅಂತೀರಾ. ಸೊ ಬಟ್ ಏನು ಸರಿ ಗೊಂದಲ ಇದು? ಮತ್ತು ಇದ್ರ ಬಗ್ಗೆ ಮುಸಲ್ಮಾನರಲ್ಲಿ ಎರಡು ಥರದ ಜನ ಇದ್ದಾರೆ. ಒಂದು ರಾಷ್ಟ್ರೀಯವಾದಿ ಮುಸಲ್ಮಾನರು. ಅಬ್ದುಲ್ ಕಲಾಂ ಇದ್ದರು, ದೇಶದ ರಾಷ್ಟ್ರಪತಿ ಆದರು. ಅವರು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿನೇ, ರಾಷ್ಟ್ರೀಯವಾದಿಗಳು. ಈ ಥರ ಬೇರೆ ಮುಸಲ್ಮಾನರಿದ್ದಾರೆ. ಇವರೆಲ್ಲರೂ ಕೂಡ ನಾನು ಹೇಳಿದ್ನಲ್ಲ, ಈ ಮಣ್ಣನ್ನು ಮಾತೃಭೂಮಿ ಅಂತ ಸ್ವೀಕಾರ ಮಾಡೋದವರು ಮುಸಲ್ಮಾನರು. ಇನ್ನು ಕೆಲವು ಓವೈಸಿ ಇದ್ದಾನೆ, ಅವನು ರಾಷ್ಟ್ರೀಯವಾದಿ ಮುಸಲ್ಮಾನ್ ಅಂತ ಕರಿತೀರಾ? ಈ ಭಯೋತ್ಪಾದಕ ಚಟುವಟಿಕೆಗಳು ಮಾಡಿ ದೇಶವನ್ನು ತುಂಡು ಮಾಡೋಂಥ ಪ್ರಯತ್ನ ನಡೆಸ್ತಾರೆ. ಇವರು ರಾಷ್ಟ್ರದ್ರೋಹಿ ಮುಸಲ್ಮಾನರು. ಔರಂಗಜೇಬ್ ಆ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟದ, ಬಾಬರ್ ದೇವಸ್ಥಾನ ಒಡೆದು ಮಸೀದಿ ಕಟ್ಟದ. ಅಂಥ ಮುಸಲ್ಮಾನರು ಓಟ್ ನನಗೆ ಬೇಡ ಅಂತ ಹೇಳಿದ್ದೀನಿ ವಿನಃ ರಾಷ್ಟ್ರೀಯವಾದಿಗಳು ಮುಸಲ್ಮಾನರು ಓಟ್ ಬೇಡ ಅಂತ ಹೇಳಿಲ್ಲ. ಪ್ರಾರಂಭದಲ್ಲಿ 89ರಲ್ಲಿ ಶಿವಮೊಗ್ಗದ 60 ಬೂತಲ್ಲಿ ಬರೀ ಮುಸಲ್ಮಾನರು, ಒಂದು ಓಟ್ ನಂಗೆ ಬರಲಿಲ್ಲ. ನಾನು ಕೊನೆ ಚುನಾವಣೆ ನಿಂತಾಗ 3,500 ಓಟ್ ನಂಗೆ ಮುಸಲ್ಮಾನರು ಬೂತಲ್ಲಿ ಬಂತು. ಯಾಕೆ ಬಂತು? ನಾನೇನು ಹೋಗಿ ಅವ್ರಿಗೆ ಕಪ ಅಣ್ಣ ಅಂತ ಕೈ ಮುಗಿದು ಕೇಳಲಿಲ್ಲ. ಆದರೆ ಈತ ನ್ಯಾಯಬದ್ಧವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಯಾರೇ ಅವ್ರ ಮನೆಗೆ ಹೋದರೂ ಕೂಡ MLA, ಎಲ್ಲ ಪಕ್ಷಕ್ಕೆ ಎಲ್ಲ ವ್ಯಕ್ತಿಗಳು MLA. ಆ ಲೆಕ್ಕದಲ್ಲಿ ನಾನು ಸೇವೆ ಮಾಡಿದ್ದಕ್ಕೋಸ್ಕರ 3,500 ಮುಸಲ್ಮಾನರು ಓಟ್ ಬಂದಿದೆ. ಪ್ರಾರಂಭದಲ್ಲಿ ದಲಿತರು, ಹಿಂದುಳಿದವರು ಓಟ್ಗರ್ದು ಕಡಿಮೆ ಬರ್ತಿತ್ತು ನನಗೆ. ಇವತ್ತು ಶಿವಮೊಗ್ಗ ನಗರದಲ್ಲಿ ಚುನಾವಣೆ ಬಂದರೆ ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಹಿಂದುಳಿದವರು ದಲಿತ ಓಟರು ನಮಗೆ ಬರುತ್ತೆ. ಯಾಕೆ? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ಕಾಂಗ್ರೆಸ್ ನಮ್ಮ ಆಸ್ತಿ ಅಂದ್ಕೊಂಡ್ಬಿಟ್ಟಿರಲ್ಲ. ಆ ಹಿಂದುಳಿದವರು ದಲಿತರು ಇವತ್ತು ದೇಶದಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ. ಹಾಗಾಗಿ ಶಿವಮೊಗ್ಗದಲ್ಲೂ ಆಗಿದೆ. ಮುಸಲ್ಮಾನರು ಬರೀ 3,500 ಓಟ್ ಕೊಟ್ಟಿದ್ದಾರೆ. ಇನ್ನು ಬರೋಂಥ ದಿನ ಅವರು ಕನ್ವಿನ್ಸ್ ಆಗ್ತಾರೆ ಹೆಚ್ಚಿನ ರೂಪದಲ್ಲಿ. ನೀವೇನು ಹೇಳಿದ್ರಿ, ಇಡೀ ಪ್ರಪಂಚದಲ್ಲಿ ನರೇಂದ್ರ ಮೋದಿ ಮುಸಲ್ಮಾನ ರಾಷ್ಟ್ರಗಳನ್ನು ಕೂಡ ಮೆಚ್ಚಿಯಾರಲ್ಲ, ಅದೇ ರೀತಿ ಶಿವಮೊಗ್ಗದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ರಾಷ್ಟ್ರೀಯವಾದಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೆ. ನಮಗೆ ಅವ್ರ ಬೆಂಬಲ ಕೂಡ ಖಂಡಿತ ಆಗುತ್ತೆ.